ನಾವೆಲ್ಲ ಒಂದಾದ್ರೆ ಮಾತ್ರ ಈ ಒಂದು ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯತೆ ಇಲ್ಲಾಂದರೆ ಇಲ್ಲ ಅನ್ನುವಂಥ ಈ ವಿಚಾರ ಇವತ್ತು ಭಾಳ ಚರ್ಚೆ ಆಗ್ತಾಯಿದೆ. ಆ ದಿಶೆಯಲ್ಲೇ ಅವ್ರ ವಿರೋಧಿಗಳು ಸಹಿತ ಮೌನ ಒಪ್ಕೊಳ್ತಾ ಇದ್ದಾರೆ. ಹೌದು, ನಮಗಿವ್ರು ಬೇಡಾಗಿದ್ದಾರಪ್ಪ, ಬೇರೆದವ್ರು ಮಾಡ್ರಿ ಅಂತ ಅವರು ಬಯಸ್ತಾ ಇದ್ದಾರೆ. ಆದರೆ ಅಷ್ಟ ಪ್ರಮಾಣದಲ್ಲಿ ಹೈಕಮಾಂಡ್ ಮುಂದಿರುವಂಥ ಸಮಸ್ಯೆ ಏನಪ್ಪ ಅಂತಂದ್ರೆ ಇವರಷ್ಟ ಪ್ರಬಲವಾಗಿ ಗೆಲ್ಲಿಸ್ಕೊಂಡೇ ಬರ್ತಾರೆ ಅನ್ನುವಂಥ ನಾಯಕರು ಯಾರಿದ್ದಾರೋ ಅನ್ನೋದು ಅವ್ರ ಚಿಂತೆ. ಯಾಕಂದ್ರೆ ಈಗಾಗಲೇ ಯತ್ನಾಳರಿಗೆ ಬಾಗಲಕೋಟೆಯಲ್ಲಿ ಅವಕಾಶ ನೀಡಿ ನೋಡಿದರು. ಆದರೆ ಅದರಿಂದ ಮತ್ತೊಂದು ಹೊಡೆತ ಏನ್ಬಿತ್ತಪ್ಪ ಅಂದ್ರೆ ದಾವಣಗೆರೆಯಲ್ಲಿ ಸಹಿತ ಸೋಲುಟ್ಟಾಗುವಂಥ ಪ್ರಸಂಗ ಬಂತು. ಯಾಕಂದ್ರೆ ದಾವಣಗೆರೆಯಲ್ಲಿ ಮೋಸ್ಟ್ಲಿ ಅಲ್ಲಿ BJP ಗೆಲ್ಲಬೇಕಾಗಿತ್ತು, ಗೆಲ್ಲಿಲ್ಲ. ಯಾಕಂತಂದ್ರೆ ಆ ಭಾಗದ ಏನಪ್ಪ ಅಂತಂದ್ರೆ ಈ ಮುಸ್ಲಿಮ್ಸ್ ಎಲ್ಲ ಒಂದಾಗಿಬಿಟ್ರು ಇವ್ರ ಕಾರಣಕ್ಕಾಗಿ ಅಂಥೇಳಿ ಒಂದು ರಿಪೋರ್ಟ್ಸ್ ಬರ್ತಾ ಇದ್ದಾವ. ಏನೂ ಇರಲಿ, ಈಗಂತೂ BY ವಿಜೇಂದ್ರ ಅವರ ಸ್ಪಷ್ಟ ಅಭಿಪ್ರಾಯ, ನಮ್ಮನ್ನ ಏನಪ್ಪ ಅಂದ್ರೆ ಷಡ್ಯಂತ್ರ ಮಾಡಿ ಸೋಲಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನೇನು ವಿಜೇಂದ್ರ ಅವ್ರನ್ನ ತೆಗಿತಾರ, ಮತ್ತೊಬ್ಬರು ಮಾಡ್ತಾರ, ಹೈಕಮಾಂಡ್ ಬಿಟ್ಟು ವಿಷಯ ಅಂತ ಹೇಳ್ತಾ. ಇದು ನಿಮ್ಮ ಲೈಕ್ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥ ಸೀತಾರಾಮ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.